ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರವನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ಸಂಕಷ್ಟದಲ್ಲಿರುವ ರೈತರ ನೆರವಿಗೆ ಸರ್ಕಾರ ಕೂಡಲೇ ಧಾವಿಸಬೇಕು ಎಂದು ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಟಿ ವೀರಭದ್ರಪ್ಪ ಒತ್ತಾಯಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಹೋಬಳಿಗಳಲ್ಲಿಯೂ ಸಮರ್ಪಕ ಮಳೆಯಿಲ್ಲದೆ ಬರದ ಛಾಯೆ ಆವರಿಸಿದೆ. ಕೆಲ ರೈತರು ಬಿತ್ತನೆ ಮಾಡಿದ್ದರೆ ಇನ್ನು ಅನೇಕ ರೈತರು ಮಳೆಗಾಗಿ ಕಾಯುತ್ತಿದ್ದಾರೆ. ಬಿತ್ತನೆ ಮಾಡಿದ ರೈತರು ಉತ್ತಮ ಮಳೆಯಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಹೇಳಿದ್ದಾರೆ. ನೀರಾವರಿ ಆಶ್ರಿತ ಬೆಳೆಯಾಗಿರುವ ಟೊಮ್ಯಾಟೋಗೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತ ಉಂಟಾಗಿರುವುದರಿಂದ ಟೊಮ್ಯಾಟೋ ಬೆಳೆದ ರೈತರು ಕಂಗಾಲಾಗಿದ್ದಾರೆ. ಸಾಲ ಮಾಡಿ ಬೀಜ ಗೊಬ್ಬರ ಖರೀದಿಸಿ ಉತ್ತಮ ಬೆಳೆ ನಿರೀಕ್ಷಿಸುತ್ತಿದ್ದ ರೈತರಿಗೆ ಬೆಲೆ ಕುಸಿತ ಮತ್ತಷ್ಟು ಸಂಕಷ್ಟ ತಂದಿದೆ. ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ಟೊಮೆಟೊಗೆ ಸೂಕ್ತ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ನೂತನ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಅವರು ಮೊಳಕಾಲ್ಮೂರು ಕ್ಷೇತ್ರದ ರೈತರ ಸಮಸ್ಯೆಗಳತ್ತ ವಿಶೇಷ ಗಮನ ಹರಿಸಬೇಕು. ಇಡೀ ಚಿತ್ರದುರ್ಗ ಜಿಲ್ಲೆಗೆ ಹೋಲಿಸಿದರೆ ಮೊಳಕಾಲ್ಮೂರು ಕ್ಷೇತ್ರವೇ ಹೆಚ್ಚು ಬರಪೀಡಿತ ಪ್ರದೇಶವಾಗಿದ್ದು, ಉದ್ಯೋಗ ಅರಸಿ ರೈತರು ಗೂಳೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕ್ಷೇತ್ರದ ಬಹುತೇಕ ಕೆರೆಗಳಲ್ಲಿ ನೀರಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಯೂ ಪೂರ್ಣಗೊಂಡಿಲ್ಲ. ಆದರೆ ಪಕ್ಕದ ಜಗಳೂರು ತಾಲೂಕಿನಲ್ಲಿ ಯೋಜನೆಯಿಂದ ಕೆರೆಗಳು ತುಂಬಿ ರೈತರಿಗೆ ಅನುಕೂಲವಾಗಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷ ಕರಿಬಸಪ್ಪ ಚೌಳಕೆರೆ, ರೈತ ಘಟಕದ ಅಧ್ಯಕ್ಷ ತಿಪ್ಪೇಸ್ವಾಮಿ ಮಲ್ಲೂರಳ್ಳಿ, ತಾಲೂಕು ಉಪಾಧ್ಯಕ್ಷ ರೇಖಲಗೆರೆ ಮಹೇಂದ್ರಪ್ಪ, ಗೌಡಗೆರೆ ರಂಗಪ್ಪ, ನಾಯಕನಹಟ್ಟಿ ಹೋಬಳಿ ಅಧ್ಯಕ್ಷ ಪೂಜಾರಿ, ತಿಪ್ಪೇಸ್ವಾಮಿ, ಮಾದಯ್ಯನಹಟ್ಟಿ ಸೇರಿದಂತೆ ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ನಮಸ್ಕಾರ. ನಾನು ಮೊಳಕಾಲ್ಮೂರು ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಮಾತಾಡ್ತಾರೆ. ಇವತ್ತು ಪ್ರೆಸ್ ಮೀಟ್ ನಿಮ್ಮನ್ನು ಕರೆದಿರೋದು ಏನಂತಂದ್ರೆ, ಇವತ್ತು ನಮ್ಮ ಜಿಲ್ಲೆ ವಾತಾವರಣ ಎಲ್ಲ ನೋಡಿದ್ರಿ ನೀವು. ನಮ್ಮ ತಾಲೂಕು ಮೊಳಕಾಲ್ಮೂರು ತಾಲೂಕು ಏನು ಇವತ್ತು ರೈತರು ಏನಾಗಿದ್ದಾರೆ ಅಂತ ನಿಮ್ಗೆ ಗೊತ್ತು. 20% ಬೀಜ ಹಾಕಿಲ್ಲ, ಶೇಂಗಾ ಬೀಜ. ಇನ್ನು 70-80% ಹಾಕಬೇಕು. ಮಳೆ ಇಲ್ಲ, ಬೆಳೆ ಇಲ್ಲ, ಟೊಮೆಟೊ ರೇಟ್ ಕಮ್ಮಿ ಆಗಿದ್ದಾರೆ. ನಾನು ಉಸ್ತುವಾರಿ ಸಚಿವರಿಗೆ, ಈಗ ಹೊಸ ಆಗಿರೋಂಥ ಟಿ ರಘುಮೂರ್ತಿ ಸಾಹೇಬರಿಗೆ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ನಮ್ಮ ಮೊಳಕಾಲ್ಮೂರು ತಾಲೂಕಿಗೆ ದಯವಿಟ್ಟು ರೈತರ ಕಡೆ ಗಮನ ಹರಿಸಲು ಅಂತ ಹೇಳ್ತೇನೆ. ಎಲ್ಲ ಚಿತ್ರದುರ್ಗ ಜಿಲ್ಲೆದಾಗ ನಮ್ಮ ತಾಲೂಕನೇ ಸ್ವಲ್ಪ ಆಂಧ್ರ ಪ್ರದೇಶಕ್ಕೆ ಕಾಣ್ಕೊಂಡಿರೋದಕ್ಕೆ ಯಾವುದೂ ಸೌಲಭ್ಯ ಬಂದಿಲ್ಲ. ನಮ್ದು ರಿಕ್ವೆಸ್ಟ್, ನಾವು ಜೆಡಿಎಸ್ ಪಕ್ಷದಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಮ್ಮ ರೈತರು ಭಾಳ ಹಳ್ಳೋಗಿದ್ದಾರೆ. ಇಲ್ಲಿ ಇವತ್ತು ಮೊಳಕಾಲ್ಮೂರು ಬಿಟ್ಟು ಬೆಂಗಳೂರು ವಲಸೆ ಹೋಗೋಂಥ ಪೊಸಿಷನ್ ಬಂದ್ರೆ ನಮ್ಮ ಮೊಳಕಾಲ್ಮೂರು ತಾಲೂಕಿನಲ್ಲಿ ಯಾವುದೋ ಭದ್ರಾ ಮೇಲ್ದಂಡಿಲ್ಲ, ಕೆರೆಗಳಿಲ್ಲ. ನಮ್ಮ ತಾಲೂಕಿಗೆ ಯಾವ ನೀರು ಸೌಲಭ್ಯ ಇಲ್ಲ. ಅದಕ್ಕಾಗಿ ರೈತರ ಬಗ್ಗೆ ಗಮನ ಹರಿಸ್ರಿ. ಅದೇನಪ್ಪ ಅಂದರೆ, ಇಲ್ಲೇ MLAಗೆ ಆದರೂ ಹೋಗ್ಲಿ, ಆಂಧ್ರಕ್ಕೆ ಹೋಗ್ಲಿ, ಹೋಟೆಲ್ ಮಾಡಿಸ್ಕೊಂಡು ಹೋಗ್ಲ. ನಮ್ಮ ತಾಲೂಕನ್ನ ಆಂಧ್ರಕ್ಕೆ ಸೇರ್ಸೋದಂತ ಬೇಕಿಲ್ಲ. ಇಲ್ಲಿ ರೈತರ ಬಗ್ಗೆ ವಿಷಯನ ಮಾಡಿ ಅಂದರೆ, ನಾನು ಆಂಧ್ರಕ್ಕೆ ಸೇರಿಸ್ತೀನಿ ನನ್ನ ತಾಲೂಕನ್ನ, ಚಳ್ಳಕೆರೆಗೆ ಸೇರಿಸ್ತೀನಿ ನನ್ನ ತಾಲೂಕನ್ನ, ಮೊಳಕಾಲ್ಮೂರು ಅಂದರೆ ಇಲ್ಲಿ ರೈತರೆಲ್ಲ ದಿನ ಒಬ್ಬರು ದಿನಕ್ಕೆ ನೀರು ಕಮ್ಮಿ ಆಗ್ತಾ ಇದೆ. ಬೋರ್ಗಳಿಗೆ, ಇರೋ ಬೋರ್ಗಳಿಗೆ ಮಳೆ ಇಲ್ದಂಗೆ. ಇದು ಬಿಟ್ಟುಬಿಟ್ಟಿದ್ರೆ, ಮೊನ್ನೆ ಯಾವ ಸಚಿವರು ಬಂದಿದ್ದಾರೆ ರಘುಮೂರ್ತಿ ಸಾಹೇಬರು, 3 ಅಲ್ಲಿಗೆ ಅಲ್ಲಿ ರೈತರ ಮುಖಂಡರ ಮೇಲೆ ಗಲಾಟೆ ಮಾಡಿದ್ದಾರೆ. ಇಲ್ಲ MLA ರೈತರ ಮುಖಂಡರು ಕೇಳ್ತಾರೆ, ಕಷ್ಟ ಸುಖ ಹೋಗಿ ನಿಂತು ಹೇಳ್ಬೇಕು. ನೀನು ಅವ್ರ ಮೇಲೆ ಗಲಾಟೆ ಮಾಡೋಂಥದ್ದು ಏನು ಬೇಕಿತ್ತು? ರೈತರಲ್ಲಿದ್ದರೆ ಇವತ್ತು ನಮ್ಮ ದೇಶ, ನಮ್ಮ ಕರ್ನಾಟಕ ಉಳಿದಿರೋದು. ನಮ್ಮಲ್ಲಿದ್ದ ರಾಜಕೀಯದಲ್ಲಿದ್ದೇನು ಉಳಿದಿಲ್ಲ. ಇಲ್ಲಿ ಇದು ಅದಕ್ಕಾಗಿ ನಾನು ಹೇಳೋದೇನೆಂದರೆ, MLAಗೆ 6 ಸಲ 7 ಸಲ ಗೆದ್ದಿದೆ ನಮ್ಮ ತಾಲೂಕಿನಲ್ಲಿ. ನಮಗಿನ್ನ ಚೆನ್ನಾಗಿ ಗೊತ್ತು. ನಿನಗೆ ಸಚಿವ ಸ್ಥಾನ ಕೊಡಲಿಲ್ಲ ಅಂದರೆ ಅಲ್ಲಿ ಕಾಂಗ್ರೆಸ್ ಮೇಲೆ ಫೈಟ್ ಮಾಡು, ಇಲ್ಲ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಮನೆಗೆ ಕೂತ್ಕ. ನಮ್ಮ ಕ್ಷೇತ್ರನ ಇನ್ನೊಂದಕ್ಕೆ ಸೇರಿಸ್ಕೊಬೋದು. ಅದು ಆಗದ ಕೆಲಸ. ಸುಮ್ಮನೆ ನೀನು ಮಾತಾಡಿದ್ವಿ, ಅದು ಇನ್ನು ಸರಿ ಇರಲ್ಲ. ಅರ್ಜೆಂಟಾಗಿ ಗೋಶಾಲೆ ಇಲ್ಲಿ ಓಪನ್ ಆಗಬೇಕು ನಮ್ಮ ತಾಲೂಕಿನಲ್ಲಿ, ಮೊಳಕಾಲ್ಮೂರು ತಾಲೂಕಲ್ಲಿ. ಇವತ್ತು ದನಕ್ಕೆ ಹುಲ್ಲಿಂದ ಇಲ್ಲಿ ಎಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನ ಎತ್ತುಗಳು ಭಾಳ ಇರೋದು. ದೇವಸ್ಥಾನ ಎತ್ತುಗಳು, ದೇವರ ಎತ್ತುಗಳು.
ಅರ್ಜೆಂಟ್ ಕೋಶಲ್ ಓಪನ್ ಮಾಡಬೇಕು. ನೀವು ಟೈಮು ಮಾತಾಡ್ತೀವಿ, ಅದು ಸಣ್ಣ ಸಣ್ಣ ಇದರಲ್ಲಿ ಮಾತಾಡ್ತೀವಿ ಅಂದ್ರೆ ಆಗಲ್ಲ. ಮತ್ತೆ ಬರ ಪೀಡ ಇದು ನಮ್ಮ ತಾಲೂಕು ಅಂತೇಳಿ ಘೋಷಣೆ ಮಾಡೋದು. ಮೊನ್ನೆ ಕೂಡ್ಲಿಗೆ MLA ಘೋಷಣೆ ಮಾಡಿದ್ದಾರೆ, ಉಪಮುಖ್ಯಮಂತ್ರಿ ಅಲ್ಲಿ ಮಾತಾಡಿದ್ದಾರೆ. ಇವ್ರು ಹೋಗಿ ಮಾತಾಡ್ಬೇಕು. MLA ಆಗಿ ಮನೆ ಕೂತ್ಕೊಂಡ್ರೆ ಯಾರು ತಂದು ಕೊಡಲ್ಲ. ನಿಮ್ಮ ಸಚಿವರು ತಪ್ಪಿತ್ತು ಅದನ್ನ ಕೇಳಿ ಆತಗ ಆಕ್ಷೇಪ. ನಮ್ಮ ಸಚಿವನ್ನ ಕೊಡಿಲ್ಲಪ್ಪ ಮಿನಿಸ್ಟರ್ ಸೀಟು, ನಮ್ಮ ತಾಲೂಕಿಗೆ ಯಾವ ಕೆಲಸನೋ ಯಾವ ಒಳ್ಳೆ ಮಾಡ್ಕೊಡ್ರಿ ಅಂತ ಆಕ್ಷೇಪ ಹೋಗಿ ದಯವಿಟ್ಟು ರೈತರನ್ನು ಉಳಿತಾರೆ. ಮಾತಾಡಿ ಎಲ್ಲೋ ಒಂದು ತಿಂಗಳಿಗೊಂದ್ಸಲ ಎಲ್ಲೋ ಬರ್ತೀರಿ, ಓಪನ್ ಮಾಡ್ತೀರಿ, ಯಾವುದೋ ಒಂದು ಹೇಳಿಕೆ ಕೆಲ್ಸಕ್ಕೆ ಬರ್ತಿದ್ದು ಕೊಡ್ತೀವಿ, ಹೋಗ್ತೀವಿ. ರೈತರು ಸುಮ್ಮನೆ ಅಳ್ಳೋಗಿದ್ರಲ್ಲಿ ನಮ್ಮ ತಾಲೂಕು ರೈತರು ಟಮಟೆ ರೇಟ್ ಇಲ್ಲ, ಕಡ್ಲೆಕಾಯಿ ಇಲ್ಲ, ಹಾಕಿರೋ ಮಣ್ಣು ಪಾಲಾಗಿದ್ದಾವೆ. ಕುಡಿಯಕ್ಕೆ ನೀರು ಸಿಗಲ್ಲ. 2 ದಿನ ಹೋದ್ರೆ ಹಿಂಗೆ ಮಳೆ ಹೋದ್ರೆ ನಮ್ಮ ತಾಲೂಕಲ್ಲಿ.